ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ತನ್ನ ತಾಯಿಯ ಜೊತೆ ವಾಸಿಸುತ್ತಿದ್ದ. ಅವರ ಮನೆಯ ಬಳಿ ಒಂದು ಬಿಳಿ ಬಣ್ಣದ ಹಸು ಇತ್ತು. ಆ ಹಸುವಿನ ಹೆಸರು ಗೌರಿ. ಗೌರಿ ಉತ್ತದ್ದು, ಮೃದುವಾದ ಮತ್ತು ಪ್ರೀತಿಯ ಹಸು. ಪ್ರತಿದಿನ ರಾಮು ಬೆಳಿಗ್ಗೆ ಎದ್ದು ಗೌರಿಗೆ ಹುಲ್ಲು ಹಾಕುತ್ತಿದ್ದ. ಗೌರಿ ಕೂಡ ರಾಮುವನ್ನು ತುಂಬಾ ಪ್ರೀತಿಸುತ್ತಿತ್ತು. ರಾಮು ಶಾಲೆಗೆ ಹೋಗುವಾಗ ಗೌರಿ ಅವನನ್ನು ಕಣ್ಣಾರೆ ನೋಡುತ್ತಿತ್ತು. ಒಂದು ದಿನ ರಾಮುವಿನ ತಾಯಿ ಅಸ್ವಸ್ಥರಾದರು. ಅವರಿಗೆ ಕೆಲಸ ಮಾಡಲು ಆಗಲಿಲ್ಲ. ಆ ಸಮಯದಲ್ಲಿ ಗೌರಿ ಕೊಟ್ಟ ಹಾಲನ್ನು ಮಾರಾಟ ಮಾಡಿ ರಾಮು ಮನೆಯ ಖರ್ಚು ನಡೆಸಲು ಸಹಾಯ ಮಾಡುತ್ತಿದ್ದ. ಹಳ್ಳಿಯ ಜನರು ಹೇಳುತ್ತಿದ್ದರು, ಈ ಹಸು ನಿಮ್ಮ ಮನೆಯ ದೇವತೆ. ರಾಮು ಕೂಡ ಮನಸ್ಸಿನಲ್ಲಿ ಯೋಚಿಸಿದ, ಗೌರಿ ನಮ್ಮ ಕುಟುಂಬದ ಭಾಗವೇ. ಒಂದು ಮಳೆಯ ದಿನ ಹಳ್ಳಿಯ ಹತ್ತಿರದ ನದಿಯಲ್ಲಿ ಜೋರಾಗಿ ಪ್ರವಾಹ ಬಂದಿತು. ರಾಮು ಕಾಡಿನ ಬಳಿ ಹುಲ್ಲು ತರಲು ಹೀಗಿದ್ದ. ಆದರೆ ಮಳೆ ಹೆಚ್ಚುಗಿ ಅವನು ಹಿಂತಿರುಗಲು ಆಗಲಿಲ್ಲ. ಗೌರಿ ದೂರದಿಂದ ರಾಮುವನ್ನು ನೋಡಿತು. ಅವನಿಗೆ ಅಪಾಯವಿದೆ ಎಂದು ಅರಿತುಕೊಂಡಿತು. ಗೌರಿ ಓಡುತ್ತಾ ಹಳ್ಳಿಯ ಜನರ ಬಳಿ ಹೋಗಿ ಅವರ ಗಮನ ಸೆಳೆಯಲು ಜೋರಾಗಿ ಕೂಗಿತು. ಹಳ್ಳಿಯ ಜನರು ಗೌರಿಯ ವರ್ತನೆ ನೋಡಿ ಆಶ್ಚರ್ಯಪಟ್ಟರು. ಅವರು ಗೌರಿಯನ್ನು ಹಿಂಬಾಲಿಸಿದರು. ಗೌರಿ ಅವರನ್ನು ನದಿಯ ಕಡೆಗೆ ಕರೆದುಕೊಂಡು ಹೋಯಿತು. ಅಲ್ಲಿ ರಾಮು ಒಂದು ಕಲ್ಲಿನ ಮೇಲೆ ನಿಂತು ಭಯದಿಂದ ಸಹಾಯಕ್ಕಾಗಿ ಕೂಗುತ್ತಿದ್ದ. ಹಳ್ಳಿಯ ಜನರು ತಕ್ಷಣ ಕಬ್ಬಿಣದ ಕತ್ತಿ ಬಳಸಿ ರಾಮುವನ್ನು ಸುರಕ್ಷಿತವಾಗಿ ಉಳಿಸಿದರು. ರಾಮು ಉಳಿದ ಮೇಲೆ ಗೌರಿ ಸಂತೋಷದಿಂದ ಅವನ ಬಳಿ ನಿಂತಿತು. ರಾಮು ಗೌರಿಯನ್ನು ತಬ್ಬಿಕೊಂಡು ಕಣ್ಣೀರಿನಿಂದ ಹೇಳಿದ, ನೀನು ನನ್ನ ಅಮ್ಮನಂತೆ. ಈ ಘಟನೆಯ ನಂತರ ಹಳ್ಳಿಯ ಎಲ್ಲರೂ ಗೌರಿಯನ್ನು ತುಂಬಾ ಗೌರವಿಸಿದರು. ಒಂದು ದಿನ ಹಳ್ಳಿಯಲ್ಲಿ ಸಣ್ಣರ ಸಮಾರಂಭ ನಡೆಸಿದರು. ಗೌರಿಗೆ ಹೂಮಾಲೆ ಹಾಕಿ ಧೈರ್ಯಶಾಲಿ ಹಸು ಎಂದು ಕರೆಯಲಾಯಿತು. ರಾಮು ಸಂತೋಷದಿಂದ ನಿಂತು ಎಲ್ಲರ ಮುಂದೆ ಹೇಳಿದ, ಹಸು ಕೇವಲ ಪ್ರಾಣಿಯಲ್ಲ, ಅದು ನಮ್ಮ ಕುಟುಂಬದ ಸದಸ್ಯ. ಆ ದಿನದಿಂದ ರಾಮು ಮತ್ತು ಹಳ್ಳಿಯ ಜನರು ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದರು. ಗೌರಿ ಮತ್ತು ರಾಮು ಇನ್ನೂ ಹೆಚ್ಚು ಸ್ನೇಹದಿಂದ ಬದುಕಿದರು. ಪ್ರಾಣಿಗಳು ನಮ್ಮ ಸ್ನೇಹಿತರು. ನಾವು ಅವರಿಗೆ ಪ್ರೀತಿ ಕೊಟ್ಟರೆ ಅವರು ನಮ್ಮನ್ನು ಕಾಪಾಡುತ್ತಾರೆ.